ಹುಡುಗಿ ಆಗಿರೋದ್ ಕಷ್ಟನಾ ಹುಡುಗ ಆಗಿರೋದ್ ಕಷ್ಟನಾ ಹೇಳಿ ನಿಮ್ ಪ್ರಕಾರ? ಹುಡುಗಿ ಆಗಿದ್ರೆ ಏಯ್ ನೀನೊಂದ್ ಹುಡುಗಿ ನೀನ್ ತಪ್ಪು ಮಾಡ್ಕೂಡ್ದು, ಬೇರೆ ಅವ್ರನ್ನ ಕ್ವೆಶ್ಚನ್ ಮಾಡ್ಬಾರ್ದು, ಎಲ್ಲಾನು ನೀನು ದೇವ್ರ ಮೇಲೆ ಹಾಕ್ಬೇಕು. ಇಷ್ಟ ಆಗಿದ್ದನ್ನ ತಗೊಳಕ್ಕಾಗಲ್ಲ, ಯಾರು ಎಂಕರೇಜ್ ಮಾಡೋರಿಲ್ಲ, ಫೇಕ್ ರಿಲೇಶನ್ಶಿಪ್ ಇರುತ್ತೆ, ಫೇಲ್ಯೂರ್, ಫ್ಯಾಮಿಲಿ ಪ್ರೆಷರ್. ಲವ್ ಅಂತ ಬಂದ್ರೆ ಅವ್ನು ಒಳ್ಳೆಯವನಾಗಿದ್ರು ಕೂಡ ಫ್ಯಾಮಿಲಿಗೋಸ್ಕರ ಅವರು ಬಿಟ್ಕೊಡ್ಬೇಕು. ಇವ್ರು ಯಾವ್ದೋ ಜಾತಿ ಅಂತ ಯಾರನ್ನೋ ತಗೊಂಬಂದ್ ಕಟ್ಟಿಟ್ಬಿಡ್ತಾರೆ. ಅವ್ನು ಒಳ್ಳೆಯವನಾಗಿದ್ರೆ ಓಕೆ, ಒಳ್ಳೆಯವನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ತವ್ರ ಮನೆಗೆ ಹೋಗೋ ಕೂಡ ಅವ್ನ ಪರ್ಮಿಷನ್ ಕೇಳೇ ಹೋಗ್ಬೇಕು. ಪೀರಿಯಡ್ಸ್ ಪೇನ್ ಅಂತ ಬಂದ್ರೆ ಅದನ್ನ ತುಂಬಾ ಜನ ಹೊರಗಡೆನೂ ಹೇಳಲ್ಲ. ಅಕಸ್ಮಾತ್ ಹೇಳಿದ್ರೆ ಒಂದ್ ಮಾತು ಹೇಳ್ತಾರೆ, ಎಲ್ರಿಗೂ ಬರದೇ ಇರೋದು ನಿನ್ಗೇನ್ ಬಂದ್ಬಿಡುತ್ತಾ, ಇಲ್ಲ ಎಲ್ರಿಗೂ ಹೋಗದೆ ಇರೋದು ನಿನ್ಗೇನ್ ಹೋಗ್ಬಿಡುತ್ತಾ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಒಂದ್ ಎರಡು ಒಳ್ಳೆ ಪದಗಳನ್ನಷ್ಟೇ ಅವರು ಬಯಸೋದು. ಸೊ ಆನಂತರ ಪ್ರೆಗ್ನೆನ್ಸಿ ಪೇನ್ ಅಲ್ಲಿ ಅವ್ರು ತುಂಬಾ ಕಷ್ಟಪಡ್ತಾರೆ. ಲೈಫು ಅವ್ರದ್ದೇ ಅದ್ರ ಡಿಸಿಷನ್ ಅನ್ನ ಅವ್ರು ತಗೊಳಕ್ಕಾಗಲ್ಲ. 21 ವರ್ಷದ ತನಕ ಅಪ್ಪ ಅಮ್ಮನ ಮಾತು, ಆಮೇಲೆ ಗಂಡನ ಮಾತು, ವಯಸ್ಸಾದ್ಮೇಲೆ ಅವರ ಮಕ್ಕಳನ್ನ ಮಾತು ಕೇಳ್ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ನಮ್ದವ್ರು ಜೊತೆ ಇರಲ್ಲ, ಇರೋರು ಅರ್ಥ ಮಾಡ್ಕೊಳಲ್ಲ. 6 ಗಂಟೆ ಮೇಲೆ ಮನೆ ಬಿಟ್ಟು ಹೋಗ್ಬೇಡ, 6 ಗಂಟೆ ಒಳಗಡೆನೆ ಮನೆಗೆ ಬಂದ್ಬಿಡು, ಅವ್ರ ಹತ್ರ ಮಾತಾಡ್ಬೇಡ, ಇವ್ರ ಹತ್ರ ಮಾತಾಡ್ಬೇಡ, ಇಷ್ಟೆಲ್ಲ ಹೇಳೋರು ಸಣ್ಣ ವಯಸ್ಸಲ್ಲೇ ಗುಡ್ ಟಚ್ ಬ್ಯಾಡ್ ಟಚ್ ಏನು ಅನ್ನೋದನ್ನೇ ಹೇಳ್ಕೊಟ್ಟಿರೋ